ಒಂದೆಡೆ ವಿಜ್ಞಾನಕ್ಕೆ ಸವಾಲು ಹಾಕುವ ಭವ್ಯ ದೇವಾಲಯಗಳ ನಿಗೂಢ ರಹಸ್ಯ. ಭಾರತದ ನಕ್ಷೆಯ ಕೊನೆಯ ತುದಿ, 3 ಸಮುದ್ರಗಳು ಒಂದಾಗುವ ಜಾಗ. ಮತ್ತೊಂದೆಡೆ ಇಡೀ ದೇಶವನ್ನೇ ನಡಗಿಸುವ ಕೋಟ್ಯಾಂತರ ರೂಪಾಯಿ ಹಗರಣಗಳು. ರಾತ್ರಿಯಾದರೆ ಪೊಲೀಸರೇ ಕಾಲಿಡಲು ಹೆದರುವ ನಿಗೂಢ ಜಾಗಗಳು. ಅಷ್ಟಕ್ಕೂ 2000 ವರ್ಷ ಹಳೆಯದಾದ ತಮಿಳು ಮಣ್ಣಿನ ಹಿಂದೆ ಅಡಗಿರೋ ಆ ಭಯಾನಕ ಸತ್ಯಗಳಾದರೂ ಏನು? ಇಲ್ಲಿರುವ ಮರೀನಾ ಬೀಚ್ ವಿಶ್ವದ 2ನೇ ಅತಿ ದೊಡ್ಡ ಸಮುದ್ರ ತೀರವಾಗಿದೆ. ವಾಷಿಂಗ್ಟನ್ ಬಿಟ್ಟರೆ ವಿಶ್ವ ಬ್ಯಾಂಕ್ನ ಅತಿ ದೊಡ್ಡ ಕಚೇರಿ ಇರೋದು ಇದೇ ರಾಜ್ಯದಲ್ಲಿ. ಭಾರತದಲ್ಲಿ ತಯಾರಾಗುವ ಬಹುಪಾಲು ಕಾರುಗಳು ಮತ್ತು ಬಿಡಿ ಭಾಗಗಳು ಇದೇ ರಾಜ್ಯದಲ್ಲಿ ಉತ್ಪತ್ತಿಯಾಗುತ್ತವೆ. ಇಲ್ಲಿನ ಸಿನಿಮಾ ನಟರಿಗೆ ದೇವಸ್ಥಾನ ಕಟ್ಟುವ ಮತ್ತು ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡುವ ಸಂಪ್ರದಾಯ ವಿಶ್ವದಲ್ಲಿ ನೀವು ಎಲ್ಲೂ ಕಾಣಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ತಮಿಳುನಾಡನ್ನ ಭಾರತದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಪ್ರತಿ ವರ್ಷ ಹಬ್ಬ ಹರಿದಿನಗಳ ಸಂಭ್ರಮ ಇದ್ದೇ ಇರುತ್ತದೆ. ತಮಿಳುನಾಡು ಭಾರತದ 10ನೇ ದೊಡ್ಡ ರಾಜ್ಯವಾಗಿದ್ದು ಸುಮಾರು 9 ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ. ಭಾರತದ ಬೇರೆ ಯಾವುದೇ ರಾಜ್ಯಗಳಲ್ಲೂ ಇಲ್ಲದ ಒಂದು ವಿಚಿತ್ರ ಸಂಗತಿ ಏನೆಂದ್ರೆ ಇಲ್ಲಿನ ರಾಜಕೀಯಕ್ಕೂ ಸಿನಿಮಾಗೂ ಅವಿನಾಭಾವ ಸಂಬಂಧವಿದೆ. ಪೆರಿಯಾರ್ ಇ.ವಿ. ರಾಮಸ್ವಾಮಿ ಅವರು ಆರಂಭಿಸಿದ ದ್ರಾವಿಡ ಚಳವಳಿ ತಮಿಳುನಾಡಿನ ರಾಜಕೀಯ ದಿಕ್ಕನ್ನೇ ಬದಲಿಸಿತ್ತು. ಮುಂದೆ ಎಂಜಿಆರ್, ಜಯಲಲಿತಾ, ಕರುಣಾನಿಧಿ ಇವರೆಲ್ಲರೂ ಚಿತ್ರರಂಗದಿಂದ ಬಂದು ದಶಕಗಳ ಕಾಲ ಈ ರಾಜ್ಯವನ್ನ ಆಳಿದ್ದಾರೆ. ಇಂದಿಗೂ ಇಲ್ಲಿನ ಜನರಿಗೆ ತಮ್ಮ ನೆಚ್ಚಿನ ನಟ ಕೇವಲ ನಟನಲ್ಲ, ಬದಲಿಗೆ ಒಬ್ಬ ದೇವರಂತೆ. ಹೀಗಾಗಿ ನಾವು ರಜನಿಕಾಂತ್, ವಿಜಯ್, ಕಮಲ್ ಹಾಸನ್ನಂತಹ ನಟರನ್ನ ಇಲ್ಲಿಯ ಜನರು ದೇವರಂತೆ ಕೂಡ ಕಾಣುತ್ತಾರೆ. ತಮಿಳು ಚಿತ್ರರಂಗ ಅಥವಾ ಕಾಲಿವುಡ್ ಇಂದು ವಿಶ್ವಾದ್ಯಂತ ಸದ್ದು ಮಾಡುತ್ತಿದೆ. ಜಪಾನ್ನಿಂದ ಅಮೆರಿಕದವರೆಗೆ ಅಭಿಮಾನಿಗಳನ್ನ ಹೊಂದಿರುವ ರಜನಿಕಾಂತ್ ಅವರ ಮ್ಯಾನರಿಸಂ ಒಂದು ಇತಿಹಾಸವೇ ಸರಿ. ಇಳೆಯರಾಜ ಅವರ ಸಂಗೀತ ತಮಿಳು ಮಣ್ಣಿನ ಸೊಗಡನ್ನ ವಿಶ್ವಕ್ಕೆ ಪರಿಚಯಿಸಿದೆ. ತಮಿಳುನಾಡಿನ ಅಮ್ಮ ಎಂದೇ ಕರೆಸಲ್ಪಡುವ ಜಯಲಲಿತಾ ಅವರು ಜನಿಸಿದ್ದು ಕರ್ನಾಟಕದ ಪಾಂಡವಪುರ ಅಂದ್ರೆ ಮಂಡ್ಯದಲ್ಲಿ. ಅವರ ಮಾತೃಭಾಷೆ ಕೂಡ ಕನ್ನಡವಾಗಿತ್ತು. ತಮಿಳುನಾಡಿನ ಜೀವನ ಶೈಲಿ ಸರಳತೆ ಮತ್ತು ಸಂಪ್ರದಾಯದ ಮಿಶ್ರಣವಾಗಿದೆ. ಪ್ರೀತಿಗಾಗಿ ಉರಿಯುವ ಕೆಂಡದ ಮೇಲೆ ನಡೆಯುತ್ತಾರೆ. ತೈಪೋಸಂ ಹಬ್ಬದಲ್ಲಿ ಭಕ್ತರು ತಮ್ಮ ನಾಲಿಗೆಗೆ, ಕೆನ್ನೆಗೆ ಮತ್ತು ಮೈಗೆ ಉದ್ದನೆಯ ಮೊನಚಾದ ಸೂಜಿಗಳನ್ನ ಚುಚ್ಚಿಕೊಳ್ಳುತ್ತಾರೆ. ತಮಿಳುನಾಡಿನ ಕತ್ತಲೆ ಲೋಕ ಕೂಡ ತುಂಬಾನೇ ಕುಖ್ಯಾತಿಯನ್ನ ಪಡೆದಿದೆ. ಇಲ್ಲಿ ನಡೆಯುವ ಹೈವೇ ದಂಧೆಗಳು ಮತ್ತು ಮಾನವ ಕಳ್ಳ ಸಾಗಾಣಿಕೆ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿವೆ. ತಮಿಳುನಾಡಿನ ಕೆಲವು ನಗರಗಳಲ್ಲಿ ವೈಶ್ಯಾವಾಟಿಕೆ ದಂಧೆಯು ಗುಪ್ತವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯುವ ಒಂದು ದಂಧೆಯಾಗಿದೆ. ರಾಜಧಾನಿ ಚೆನ್ನೈನ ಕೆಲವು ಹಳೆ ಭಾಗಗಳಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಐಟಿ ಕಾರಿಡಾರ್ ಸುತ್ತಮುತ್ತಲಿನ ಮಸಾಜ್ ಪಾರ್ಲರ್ಗಳು ಮತ್ತು ಸ್ಪಾಗಳ ಹೆಸರಿನಲ್ಲಿ ಈ ದಂಧೆ ಇಲ್ಲಿ ನಿರಂತರವಾಗಿ ನಡೆಯುತ್ತದೆ. ಮಧುರೈ ಮತ್ತು ತಿರುಚಿ ಇಲ್ಲಿನ ಕೆಲವು ರೈಲ್ವೆ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶಗಳು ಇಂತಹ ಚಟುವಟಿಕೆಗಳಿಗೆ ಕುಖ್ಯಾತಿಯಾಗಿವೆ. ತಮಿಳುನಾಡಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅದರಲ್ಲೂ ಹೆಚ್ಚಾಗಿ ಟ್ರಕ್ ಡ್ರೈವರ್ಗಳನ್ನ ಗುರಿಯಾಗಿಸಿಕೊಂಡು ಈ ವ್ಯವಹಾರವನ್ನು ನಡೆಸಲಾಗುತ್ತದೆ. ಇದರಿಂದ ಸರ್ಕಾರಕ್ಕೂ ನಿರಂತರವಾಗಿ ಹೆಚ್ಚಿನ ಹಣ ದಾಖಲಾಗುತ್ತದೆ ಎನ್ನುವುದು ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಇಂದಿನ ಡಿಜಿಟಲ್ ಯುಗದಲ್ಲೂ ಕೂಡ ಈ ದಂಧೆಯು ಬೀದಿಗಿಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಟೆಲಿಗ್ರಾಮ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮೂಲಕ ಹೆಚ್ಚಿಗೆ ಬೆಳೆಯುತ್ತಾನೆ ಇದೆ. ಜಯಲಲಿತಾ ಅವರು ಅಧಿಕಾರದಲ್ಲಿದ್ದಾಗ ತಮಿಳುನಾಡಿನ ಸರ್ಕಾರಿ ಕಚೇರಿಗಳಲ್ಲಿ ಸಿನಿಮಾ ಹಾಡುಗಳನ್ನು ಹಾಕುವುದು ನಿಷೇಧಿಸಿದ್ರು ಎಂದರೆ ನೀವು ನಂಬಲೇಬೇಕು. ಎಂಜಿಆರ್ ಅವರು ಜಯಲಲಿತಾ ಅವರನ್ನ ರಾಜಕೀಯಕ್ಕೆ ತಂದಾಗ ಎಂಜಿಆರ್ ಅವರ ಪತ್ನಿ ಜಾನಕಿ ಮತ್ತು ಜಯಲಲಿತಾ ನಡುವೆ ಅಧಿಕಾರಕ್ಕಾಗಿ ದೊಡ್ಡ ಯುದ್ಧವೇ ನಡೆದಿತ್ತು. ಎಂಜಿಆರ್ ಅಂತ್ಯಕ್ರಿಯೆ ಸಮಯದಲ್ಲಿ ಜಯಲಲಿತಾ ಅವರನ್ನ ಶವದ ಪೆಟ್ಟಿಗೆಯಿಂದ ಕೆಳಕ್ಕೆ ತಳ್ಳಲಾಗಿತ್ತು. ಇದು ನಂತರ ಅವರು ಮುಖ್ಯಮಂತ್ರಿ ಆಗಲು ಒಂದು ದೊಡ್ಡ ಕಿಚ್ಚನ್ನ ಹಚ್ಚಿತ್ತು. ಅಂದ ಹಾಗೆ ತಮಿಳುನಾಡಿನಲ್ಲಿ ಬೆಳ್ಳಂಬೆಳಗ್ಗೆ ಬಿಸಿ ಬಿಸಿ ಇಡ್ಲಿ, ಸಾಂಬಾರ್ ಮತ್ತು 1 ಕಪ್ ಫಿಲ್ಟರ್ ಕಾಫಿ ಕುಡಿದರೆ ಸಾಕು, ಅದರಷ್ಟು ಆನಂದ ನಿಮಗೆಲ್ಲೂ ಸಿಗದು. ಅಂದ ಹಾಗೆ ರಾತ್ರಿಯ ಸಮಯದಲ್ಲಿ ತಮಿಳುನಾಡು ಪೂರ್ತಿ ಅನ್ನವನ್ನ ತಿನ್ನುವುದಿಲ್ಲ. ಹೆಚ್ಚಾಗಿ ಇಲ್ಲಿ ದೋಸೆ, ಇಡ್ಲಿಯನ್ನ ತಿಂದು ರಾತ್ರಿಯ ಊಟವನ್ನ ಮುಗಿಸುತ್ತಾರೆ. ಇಲ್ಲಿನ ಖಾರ ಪ್ರಿಯರಿಗಾಗಿ ತಮಿಳುನಾಡಿನ ಚೆಟ್ಟಿನಾಡ್ ಚಿಕನ್ ಇಡೀ ವಿಶ್ವಕ್ಕೆ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲದೆ ದಿಂಡಿಗಲ್ ಬಿರಿಯಾನಿ ಕೂಡ ವಿಶ್ವಖ್ಯಾತಿಯನ್ನ ಪಡೆದುಕೊಂಡಿದೆ. ಇಲ್ಲಿ ಊಟವಾದ ನಂತರ ಬಾಳೆ ಎಲೆಯನ್ನ ಎಸೆಯುವ ಬದಲು ದನಗಳಿಗೆ ಆಹಾರವಾಗಿ ನೀಡುವ ಪದ್ಧತಿ ಇದೆ. ಸ್ನೇಹಿತರೆ, ಯಾವುದೇ ದೊಡ್ಡ ಇತಿಹಾಸವಿರುವ ರಾಜ್ಯಗಳಲ್ಲಿ ವಿವಾದಗಳು ಇರದೇ ಇರಲು ಸಾಧ್ಯವಿಲ್ಲ. 1960ರ ದಶಕದಲ್ಲಿ ನಡೆದ ಹಿಂದಿ ವಿರೋಧಿ ಚಳವಳಿ ತಮಿಳುನಾಡಿನ ರಾಜಕೀಯ ಇತಿಹಾಸದ ಪ್ರಮುಖ ಘಟ್ಟವಾಗಿತ್ತು. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ದಶಕಗಳ ಕಾಲ ನೀರಿನ ವಿವಾದ ಅಂದರೆ ಕಾವೇರಿ ವಿವಾದ ಈಗಲೂ ಕೂಡ ಚರ್ಚೆಯಲ್ಲಿದೆ. ಎಲ್ಟಿಟಿಇ ಮತ್ತು ಶ್ರೀಲಂಕಾ ತಮಿಳರ ಹಿತರಕ್ಷಣೆ ವಿಷಯ ಇಲ್ಲಿನ ಭಾವನಾತ್ಮಕ ರಾಜಕೀಯ ಕೇಂದ್ರ ಬಿಂದುವಾಗಿದೆ. ಚೆನ್ನೈನ ಕೆಲವು ಭಾಗಗಳಲ್ಲಿ ದಶಕಗಳಿಂದ ಗ್ಯಾಂಗ್ ವಾರ್ ಅಂದರೆ ಚೆನ್ನೈ ಅಂಡರ್ ವರ್ಲ್ಡ್
ಬಹುಖ್ಯಾತಿಯನ್ನೇ ಪಡೆದಿದೆ. 1980ರ ದಶಕದಲ್ಲಿ ಬರ್ಮಾ ನಿರಾಶ್ರಿತರ ನಡುವಿನ ಸಂಘರ್ಷದಿಂದ ಇದು ಆರಂಭವಾಗಿತ್ತು. ಹಳೆಯ ಕಾಲದ ವರದರಾಜ ಮುದಲಿಯಾರ್ ಅಂದ್ರೆ ಮುಂಬೈನ ಧಾರಾವಾಹಿಯನ್ನ ಒಂದು ಸಮಯ ಆಳುತ್ತಿದ್ದಂತಹ ಡಾನ್ ಮೂಲತಃ ತಮಿಳಿನವರು. ನಂತರ ಚೆನ್ನೈನಲ್ಲಿ ವೆಳ್ಳೈ ರವಿ, ಚೇರಾ ಮತ್ತು ಅಸೈತಂಬಿ ಎಂಬುವರು ತಮ್ಮ ಸಾಮ್ರಾಜ್ಯವನ್ನೇ ಇಲ್ಲಿ ಕಟ್ಟಿಕೊಂಡಿದ್ದರು. ಈ ಗ್ಯಾಂಗುಗಳಲ್ಲಿ ಬಾಕ್ಸಿಂಗ್ ಕ್ಲಬ್ಗಳು ಒಂದು ಕಾಲದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದವು. ಅಂದ ಹಾಗೆ ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿ ಬೆಟ್ಟದಲ್ಲಿ ಅರಳುವ ಕುರಂಜಿ ಹೂವುಗಳು 12 ವರ್ಷಕ್ಕೊಮ್ಮೆ ಮಾತ್ರ ಅರಳುತ್ತವೆ. ಆಗ ಇಡೀ ಬೆಟ್ಟ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಸ್ನೂಕರ್ ಕ್ರೀಡೆಯು 1875ರಲ್ಲಿ ಊಟಿಯ ಊಟಿ ಕ್ಲಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆವಿಷ್ಕಾರವಾಗಿತ್ತು. ಕಲ್ಲಣೈ ಅಣೆಕಟ್ಟು. ಹೌದು, ಇದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಅಣೆಕಟ್ಟು. ಸುಮಾರು 2000 ವರ್ಷಗಳ ಹಳೆಯದಾಗಿದೆ. ಇದು ಇಂದಿಗೂ ಸುಸ್ಥಿತಿಯಲ್ಲಿದ್ದು ಬಳಕೆಯಾಗುತ್ತಿರುವ ವಿಶ್ವದ ಅತ್ಯಂತ ಹಳೆಯ ಅಣೆಕಟ್ಟು ಎಂದು ಹೆಸರುವಾಸಿಯಾಗಿದೆ. ಚಿದಂಬರಂ ದೇವಾಲಯದಲ್ಲಿರುವ ನಟರಾಜನ ವಿಗ್ರಹವು ವಿಶ್ವದ ಕಾಸ್ಮಿಕ್ ಡ್ಯಾನ್ಸ್ ಅನ್ನ ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಜಿನಿವಾದಲ್ಲಿರುವ ಸರ್ನ್ ವಿಜ್ಞಾನ ಕೇಂದ್ರದ ಮುಂದೆಯೂ ಈ ವಿಗ್ರಹವನ್ನು ನೀವು ಕಾಣಬಹುದಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಕಾಡುಗಳಲ್ಲಿ ದಶಕಗಳ ಕಾಲ ಆನೆಯ ದಂತ ಮತ್ತು ಶ್ರೀಗಂಧದ ಕಳ್ಳ ಸಾಗಣೆ ಮಾಡುತ್ತಿದ್ದ ವೀರಪ್ಪನ್ ಹಿಡಿಯಲು ನಡೆದ ಆಪರೇಷನ್ ಕುಕೂನ್ ವಿಶ್ವದ ಅತಿ ದೊಡ್ಡ ಪೊಲೀಸ್ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ. ಶ್ರೀ ಪೆರಂಬರೂರಿನಲ್ಲಿ ನಡೆದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ ಮಾನವ ಬಾಂಬ್ ದಾಳಿಯಾಗಿತ್ತು. ಕೃಷ್ಣನ ಬೆಣ್ಣೆ ಉಂಡೆ. ಹೌದು, ಮಹಾಬಲಿಪುರಂನಲ್ಲಿರುವ ಒಂದು ಬೃಹತ್ ಬಂಡೆ ಕಡಿದಾದ ಜಾಗದಲ್ಲಿ 1200 ವರ್ಷಗಳಿಂದ ಅಲುಗಾಡದಂತೆ ನಿಂತಿದೆ. ಇದನ್ನ 7 ಆನೆಗಳನ್ನ ಬಳಸಿ ತಳ್ಳಲು ಪ್ರಯತ್ನಿಸಿದರೂ ಅದು 1 ಇಂಚು ಶೇಕ್ ಆಗಿರಲಿಲ್ಲ. ಸಿಕ್ಕಲ್ ಸೆಂಗಾರ್ ವೆಲನ್ ದೇವಾಲಯ. ಇಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹಕ್ಕೆ ಹಬ್ಬದ ದಿನಗಳಲ್ಲಿ ಮನುಷ್ಯರಂತೆ ಬೆವರು ಬರುತ್ತದೆ ಎಂದು ನಂಬಲಾಗಿದೆ. ರಾಮೇಶ್ವರಂನ ಧನುಷ್ಕೋಟೆಯು ಶ್ರೀರಾಮನು ಲಂಕೆಗಾಗಿ ಸೇತುವೆ ನಿರ್ಮಿಸಿದ ಜಾಗವೆಂದು ನಂಬಲಾಗಿದೆ. ಇಲ್ಲಿನ ಸಮುದ್ರದಲ್ಲಿ ಇಂದಿಗೂ ತೇಲುವ ಕಲ್ಲು ನೀವು ಕಾಣಬಹುದಾಗಿದೆ. ಇದನ್ನ ರಾಮಸೇತುವಿನ ಕುರು ಎಂದು ಕೂಡ ನಂಬಲಾಗಿದೆ. ತಮಿಳುನಾಡಿನಲ್ಲಿ ಹಲವಾರು ಭಯಾನಕ ಮತ್ತು ನಿಗೂಢ ತಾಣಗಳು ಕೂಡ ಇವೆ. ಅದರಲ್ಲಿ ದಿ ಮಾಂಟೆ ಕಾಲನಿ ತುಂಬಾನೇ ಫೇಮಸ್ ಆಗಿದೆ. ಇದು ಚೆನ್ನೈನ ಅತ್ಯಂತ ಭಯಾನಕ ಜಾಗವೆಂದು ನಂಬಲಾಗಿದೆ. ಜಾನ್ ಡಿ ಮಾಂಟೆ ಎಂಬ ಪೋರ್ಚುಗೀಸ್ ವ್ಯಾಪಾರಿ ಈ ಕಾಲೋನಿಯನ್ನ ಹಿಂದೆ ನಿರ್ಮಿಸಿದ್ದನು. ಆದರೆ ಆತನ ಜೀವನ ದುರಂತದಲ್ಲಿ ಕೊನೆಗೊಂಡಿತ್ತು. ಹೀಗಾಗಿ ಇಲ್ಲಿನ ಹಳೆಯ ಮನೆಗಳಲ್ಲಿ ಯಾರು ಕೂಡ ವಾಸಿಸುವುದಿಲ್ಲ. ಅಲ್ಲಿಗೆ ಹೋದರೂ ವಿಚಿತ್ರವಾದ ನೆರಳುಗಳು ಕಾಣುತ್ತವೆ ಮತ್ತು ಬಾಗಿಲುಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ ಎಂದು ಇಂದಿಗೂ ಜನರು ನಂಬುತ್ತಾರೆ. ಈ ಸ್ಥಳದ ಆಧಾರದ ಮೇಲೆ ತಮಿಳಿನಲ್ಲಿ ಡಿ ಮಾಂಟೆ ಕಾಲನಿ ಎಂಬ ಸಿನಿಮಾವು ಕೂಡ ರಿಲೀಸ್ ಆಗಿತ್ತು. ಇಲ್ಲಿನ ಧನುಷ್ಕೋಡಿಯನ್ನ ದಿ ಘೋಸ್ಟ್ ಟೌನ್ ಎಂದೇ ಕರೆಯಲಾಗುತ್ತದೆ. ಒಂದು ಕಾಲದಲ್ಲಿ ಜನರಿಂದ ತುಂಬು ತುಳುಕುತ್ತಿದ್ದ ಈ ಪಟ್ಟಣ ಈಗ ಬಿಕೋ ಅನ್ನುತ್ತಿದೆ. 1964ರಲ್ಲಿ ಸಂಭವಿಸಿದ ಭೀಕರ ಚಂಡಮಾರುತ ಇಡೀ ಪಟ್ಟಣವನ್ನೇ ನಾಶ ಮಾಡಿತ್ತು. ಸಾವಿರಾರು ಜನರು ಸಮುದ್ರದ ಪಾಲಾಗಿದ್ದರು. ಸಂಜೆ ನಂತರ ಇಲ್ಲಿ ಯಾರನ್ನು ಕೂಡ ಇರಲು ಬಿಡುವುದಿಲ್ಲ. ಸಮುದ್ರದ ಅಲೆಗಳ ಮಧ್ಯೆ ಅಂದು ಸತ್ತವರ ಕಿರುಚಾಟ ಕೇಳಿ ಬರುತ್ತದೆ ಎಂದು ಈಗಲೂ ಕೂಡ ಇಲ್ಲಿ ಗಾಳಿ ಸುದ್ದಿ ಇದೆ. ಅಂದ ಹಾಗೆ ತಮಿಳುನಾಡಿನ ಜನ ಚೆನ್ನೈ ಸೂಪರ್ ಕಿಂಗ್ ಕ್ಯಾಪ್ಟನ್ ಧೋನಿಯನ್ನ ಇಲ್ಲಿನ ಜನರು ತಲಾ ಅಂತ ಕರೆಯುತ್ತಾರೆ ಮತ್ತು ಅವರ ಮೇಲೆ ತೋರುವ ಪ್ರೀತಿ ವಿಚಿತ್ರವೆನ್ನುವಷ್ಟರ ಮಟ್ಟಿಗಿದೆ. ರಾಜರಾಜ ಚೋಳ ಕಟ್ಟಿದ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಇಂದಿಗೂ ಒಂದು ಇಂಜಿನಿಯರಿಂಗ್ ಅದ್ಭುತ. ಬೃಹದೇಶ್ವರ ದೇವಾಲಯದ ಮೇಲಿರುವ 80 ಟನ್ ತೂಕದ ಕಲ್ಲನ್ನ 1000 ವರ್ಷಗಳ ಹಿಂದೆ ಅಷ್ಟು ಎತ್ತರಕ್ಕೆ ಹೇಗೆ ಏರಿಸಿದರು ಎಂಬುದು ಇಂದಿಗೂ ನಿಗೂಢವಾಗಿದೆ. ಬೃಹದೇಶ್ವರ ದೇವಾಲಯ ಮೇಲ್ಭಾಗದ ಕಂಬಗಳ ನೆರಳು ಮಧ್ಯಾಹ್ನದ ನೆಲದ ಮೇಲೆ ಬೀಳುವುದಿಲ್ಲ ಎಂದು ನಂಬಲಾಗಿದೆ. ವಿಶ್ವದ ಅತ್ಯಂತ ಹಳೆಯ ಭಾಷೆ ಅಂದ್ರೆ ಅದು ತಮಿಳು ಭಾಷೆ ಆಗಿದೆ. ಇದಕ್ಕೆ 2000 ವರ್ಷಗಳ ಇತಿಹಾಸ ಕೂಡ ಇದೆ. ತಮಿಳುನಾಡಿನ ರಾಜಧಾನಿ ಚೆನ್ನೈ ಭಾರತದ 4ನೇ ದೊಡ್ಡ ನಗರವಾಗಿದೆ. ಇದನ್ನ ಭಾರತದ ಆಟೋಮೊಬೈಲ್ ಹಬ್ ಎಂದೇ ಕರೆಯುತ್ತಾರೆ. ಮಹಾರಾಷ್ಟ್ರ ನಂತರ ಭಾರತದ 2ನೇ ಅತಿ ದೊಡ್ಡ ಆರ್ಥಿಕತೆಯನ್ನ ಹೊಂದಿರುವ ರಾಜ್ಯ ಅದು ತಮಿಳುನಾಡಾಗಿದೆ. ಮಧುರೈ ಮೀನಾಕ್ಷಿ ವಿಗ್ರಹದ ಕಣ್ಣುಗಳು ಅಚ್ಚು ಹಸಿರಿನ ಎಮರಾಲ್ಡ್ ಕಲ್ಲಿನಿಂದ ಮಾಡಲ್ಪಟ್ಟಿವೆ. ಅವು ಸದಾ ಜೀವಂತವಾಗಿರುವಂತೆ ಕಾಣುತ್ತವೆ. ಮಧುರೈ ಮೀನಾಕ್ಷಿ ದೇವಾಲಯದ ಪೊನ್ನಾಮರೈ ಕಳಂ ಅಂದ್ರೆ ಬಂಗಾರದ ತಾವರೆ ಕೊಳೆನಲ್ಲಿ ಯಾವುದೇ ಮೀನುಗಳು ಬದುಕುವುದಿಲ್ಲ ಎನ್ನುವ ನಂಬಿಕೆ ಇದೆ. ಇಲ್ಲಿ ಜನವರಿ ತಿಂಗಳಲ್ಲಿ ಸುಗ್ಗಿ ಹಬ್ಬವಾದ ಪೊಂಗಲನ್ನ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನೋಡಿ ಪ್ರಸಿದ್ಧ ಜಲ್ಲಿಕಟ್ಟು ಕ್ರೀಡೆಯನ್ನು ಕೂಡ ಆಯೋಜಿಸಲಾಗುತ್ತದೆ. ಇಲ್ಲಿನ ರಾಮೇಶ್ವರಂ ದೇವಾಲಯವು ವಿಶ್ವದ ಅತಿ ಉದ್ದದ ಕಾರಿಡಾರ್ ಅನ್ನು ಹೊಂದಿದೆ. ಹಾಗೆಯೇ ಬೃಹದೇಶ್ವರ ದೇವಾಲಯವು ಸಂಪೂರ್ಣವಾಗಿ ಗ್ರಾನೈಟ್ ಶಿಲೆಯಿಂದ ನಿರ್ಮಿತವಾದ ವಿಶ್ವದ ಮೊಟ್ಟ ಮೊದಲ ದೇವಾಲಯವಾಗಿದೆ. ಇಲ್ಲಿನ ಮಹಿಳೆಯರು ಪ್ರತಿದಿನ ಸೂರ್ಯೋದಯಕ್ಕೂ ಮೊದಲು ಮನೆಯ ಮುಂದೆ ಕೋಲಂ ಅಂದ್ರೆ ರಂಗು
ರಂಗೋಲಿ ಹಾಕದಿದ್ದರೆ ಲಕ್ಷ್ಮಿ ಮನೆಗೆ ಬರುವುದಿಲ್ಲವೆನ್ನುವ ನಂಬಿಕೆ ಇದೆ. ಅಂದ ಹಾಗೆ ವಿಶ್ವಾದ್ಯಂತ ಪ್ರಕೃತಿ ಪ್ರೇಮಿಗಳಿಗಾಗಿ ಇಲ್ಲಿ 2 ಸುಂದರ ಗಿರಿಧಾಮಗಳಿವೆ. ಒಂದು ಊಟಿ, ಇನ್ನೊಂದು ಕೊಡೈಕೆನಾಲ್. ಅಂದ ಹಾಗೆ ಊಟಿಯ ಟಾಯ್ ಟ್ರೈನ್ ಅತ್ಯಂತ ಸುಪ್ರಸಿದ್ಧ ಟ್ರೈನ್ ಪ್ರಯಾಣಗಳಲ್ಲಿ ಒಂದಾಗಿದೆ. ತಮಿಳುನಾಡಿನ ಕನ್ಯಾಕುಮಾರಿ ಭಾರತದ ದಕ್ಷಿಣದ ತುದಿಯಾಗಿದೆ. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರಗಳ ಸಂಗಮವಾಗಿದೆ. ಮೊದಲ ಮಹಾಯುದ್ಧ ಸಮಯದಲ್ಲಿ ದಾಳಿಗೊಳಗಾದ ಭಾರತದ ಏಕೈಕ ರಾಜ್ಯ ಅದು ತಮಿಳುನಾಡು ಎಂಬುದು ಗಮನಾರ್ಹ ಸಂಗತಿ. ಚಿದಂಬರಂ ನಟರಾಜ ದೇವಾಲಯ ಛಾವಣಿಯು 21,600 ಚಿನ್ನದ ಹಂಚುಗಳಿಂದ ಕೂಡಿದೆ. ಇದು ಮನುಷ್ಯ ಒಂದು ದಿನದಲ್ಲಿ ತೆಗೆದುಕೊಳ್ಳುವ ಉಸಿರಾಟದ ಸಂಖ್ಯೆಯನ್ನ ಪ್ರತಿನಿಧಿಸುತ್ತದೆ. ಚಿದಂಬರಂ ದೇವಾಲಯ ವಿನ್ಯಾಸವು ಮನುಷ್ಯನ ದೇಹದ 9 ರಂಧ್ರಗಳನ್ನ ಪ್ರತಿನಿಧಿಸುವ ಒಂದು ಸಂಕೇತವಾಗಿದೆ. ತಮಿಳು ಸಂಸ್ಕೃತಿಯಲ್ಲಿ ಮುರುಗನ್ ಅಂದ್ರೆ ಕಾರ್ತಿಕ ಕೇವಲ ದೇವರಲ್ಲ, ಆತನನ್ನ ತಮಿಳ್ ಕಡವಲ್ ಅಂದ್ರೆ ತಮಿಳು ಭಾಷೆಯ ದೇವರೆಂದೇ ಕರೆಯಲಾಗುತ್ತದೆ. ಶಿವನ 3ನೇ ಕಣ್ಣಿನಿಂದ ಉದ್ಭವಿಸಿದ 6 ಕಿಡಿಗಳು ಶರವಣ್ ಪೊಯ್ಗೈ ಎಂಬಲ್ಲಿ 6 ಮಕ್ಕಳಾಗಿ ಜನಿಸಿ ನಂತರ ಪಾರ್ವತಿ ದೇವಿ ಅವರನ್ನ ಅಪ್ಪಿಕೊಂಡಾಗ 6 ಮಗನ್ ಅಂದ್ರೆ 6 ಮುಖದವನು ಆದನೆಂದು ಇಲ್ಲಿಯ ಪ್ರಮುಖ ನಂಬಿಕೆಯಾಗಿದೆ. ಕರ್ನಾಟಕದಲ್ಲಿ ಹುಟ್ಟೋ ಕಾವೇರಿ ತಮಿಳುನಾಡಿಗೆ ಹೋದಾಗ ಅಲ್ಲಿನ ಭೂಮಿಯನ್ನ ಬಂಗಾರವಾಗಿ ಮಾಡುತ್ತದೆ. ಹೀಗಾಗಿ ತಂಜಾವೂರು ಮತ್ತು ತಿರುಚನಾಪಳ್ಳಿ ಜಿಲ್ಲೆಗಳನ್ನ ದಕ್ಷಿಣದ ಭತ್ತದ ಕಣಜ ಎಂದೇ ಕರೆಯಲಾಗುತ್ತದೆ. ಇಲ್ಲಿನ ಫಲವತ್ತಾದ ಡೆಲ್ಟಾ ಪ್ರದೇಶ ತಮಿಳುನಾಡಿನ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಸ್ನೇಹಿತರೆ, ನೀವೇನಾದರೂ ತಮಿಳುನಾಡಿಗೆ ಹೋದರೆ ಈ ಎಲ್ಲ ಅನುಭವಗಳನ್ನು ನೀವು ಮಾಡಬಹುದಾಗಿದೆ. ಒಂದು ವೇಳೆ ನೀವು ತಮಿಳುನಾಡಿಗೆ ಭೇಟಿ ಕೊಟ್ಟರೆ ತಮಿಳುನಾಡಿನಲ್ಲಿ ನಡೆಯುವ ಕೆಲವು ಅಚ್ಚರಿಯ ಮಾಹಿತಿಗಳನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ.